ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಧೈರ್ಯ, ನಿಷ್ಠೆ, ಪ್ರಾಮಾಣಿಕತೆ ಈ ಧ್ಯೇಯಗಳನ್ನು ಗುರಿಯಾಗಿಸಿಕೊಂಡು ಸತತ ಪರಿಶ್ರಮದಲ್ಲಿ ತೊಡಗಿದ್ದ ಸೈನಿಕರಿಗೆ ಇವತ್ತು ಮಹತ್ವದ ದಿನ. ಅಧಿಕೃತವಾಗಿ ಸೇನೆ ಸೇರಿದ ಹೆಮ್ಮೆಯಲ್ಲಿ ಪ್ಯಾರಾ ರೆಜಿಮೆಂಟ್ ಸೈನಿಕರು ಇವತ್ತು ವಿದಾಯ ಪಥಸಂಚಲನ ನಡೆಸಿದ್ರು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಪಟಪಟನೆ ಬೂಟು ನೆಲಕ್ಕಪ್ಪಳಿಸುತ್ತಾ ಸೈನಿಕರ ಪಥಸಂಚಲನ. ಎದೆಯುಬ್ಬಿಸಿ ನಿಂತ ಯೋಧರ ಮನದಲ್ಲಿ ಉಕ್ಕಿ ಬಂದ ದೇಶಪ್ರೇಮ. ಪ್ಯಾರಾ ರೆಜಿಮೆಂಟ್ನಲ್ಲಿ ಸತತ 9 ತಿಂಗಳು ತರಬೇತಿ ಪಡೆದ ಸೈನಿಕರ ಹೊಸ ತುಕಡಿ ಇಂದು ಪ್ರಮಾಣ ವಚನ ಸ್ವೀಕರಿಸಿ ಸೇನೆ ಸೇರ್ಪಡೆಯಾದ ವೇಳೆ ಕಂಡುಬಂದ ದೃಶ್ಯಗಳಿವು. ಬೆಂಗಳೂರಿನ ಜೆಸಿ ನಗರದ ಪ್ಯಾರಾ ರೆಜಿಮೆಂಟ್ ಕೇಂದ್ರದ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದ ವಿಶೇಷ ಕಾರ್ಯಕ್ರಮ ಇದು. ಈ ವೇಳೆ ಶಿಸ್ತುಬದ್ಧ ಪಥಸಂಚಲನದ ನಂತರ ಯೋಧರು ಸೇನಾ ವಿಧಿವಿಧಾನಗಳ ಪ್ರಕಾರ ಸೇನೆ ಸೇರಿದ್ರು. ಇದೇ ವೇಳೆ ಪ್ಯಾರಾ ರೆಜಿಮೆಂಟ್ನ ಕರ್ನಲ್ ವಿನೋದ್ ಭಾಟಿಯಾ ಸೈನಿಕರಿಗೆ ಶುಭ ಕೋರಿದರು. लेकिन उस कठिन समय का मुश्किलों का सामना अपने हर वक्त करना है और अपने साथियों का, अपने बटालियन का, अपने रेजिमेंट का, फौज का और देश का नाम विश्व पर रखना है. ಇದೇ ವೇಳೆ 9 ತಿಂಗಳ ತರಬೇತಿ ಅವಧಿಯಲ್ಲಿ ಭೇಷ್ ಎನಿಸಿಕೊಂಡ ಯೋಧರಿಗೆ ಪದಕ ಪ್ರದಾನ ಮಾಡಲಾಯಿತು. ಈ ವೇಳೆ ನಡೆದ ಪ್ಯಾರಾಸೇಲಿಂಗ್ನ ನೋಟ ಆಕರ್ಷಕವಾಗಿತ್ತು. ಯುವ ಸೈನಿಕರ ಕುಟುಂಬದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಯುದ್ಧದಲ್ಲಿ ಮಡಿದ ಯೋಧರ ಕುಟುಂಬದವರಿಗೆ ಪದಕ ಪ್ರದಾನವನ್ನೂ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹುತಾತ್ಮ ಯೋಧರ ಸಂಬಂಧಿಗಳು ರೋಧಿಸುವ ದೃಶ್ಯ ಮನ ಕಲಕುವಂತಿತ್ತು. ಒಂದೆಡೆ ಸುವರ್ಣ ಮಹೋತ್ಸವದ ಸಂಭ್ರಮ, ಇನ್ನೊಂದೆಡೆ ದೇಶ ಸೇವೆಗೆ ಸಜ್ಜಾಗಿ ನಿಂತ ಸೈನಿಕರ ದಂಡು. ಇವೆರಡೂ ಒಂದುಗೂಡಿ ಇಂದು ಪ್ಯಾರಾ ರೆಜಿಮೆಂಟ್ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ನಲ್ಲಿ ಸಂಗೊಳ್ಳಿ ರಾಯಣ್ಣನ ಅಬ್ಬರ ಜೋರಾಗಿದೆ. ಮೊದಲ ದಿನವೇ ದಾಖಲೆಯ ಗಳಿಕೆ ಮಾಡಿದ್ದ ರಾಯಣ್ಣ ಈಗ ಮತ್ತೊಂದು ದಾಖಲೆ ಮಾಡಿದ್ದಾನೆ. ಹೀಗಾಗಿ ಚಿತ್ರಮಂದಿರಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಇವತ್ತು ಕಿತ್ತೂರು ಚೆನ್ನಮ್ಮ ಜಯಪ್ರದ ನರ್ತಕಿ ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಿಸಿದ್ರು. ಸೊ ಈ ರಾಯಣ್ಣನ ಅಬ್ಬರ ಹೇಗಿದೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸಂಗೊಳ್ಳಿ ರಾಯಣ್ಣ ಸ್ಯಾಂಡಲ್ವುಡ್ನಲ್ಲಿ ಅಬ್ಬರಿಸುತ್ತಿದ್ದಾನೆ. ಇವತ್ತು ಕಿತ್ತೂರು ಚೆನ್ನಮ್ಮ ಪಾತ್ರದಲ್ಲಿ ನಟಿಸಿರೋ ಖ್ಯಾತ ನಟಿ ಜಯಪ್ರದ ಚಿತ್ರ ಬಿಡುಗಡೆಯ ನಂತರ ಮೊದಲ ಬಾರಿಗೆ ನರ್ತಕಿ ಚಿತ್ರಮಂದಿರಕ್ಕೆ ಬಂದಿದ್ರು. ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದ್ರು. ಇದರ ಖುಷಿಯನ್ನ ಹಂಚಿಕೊಂಡ್ರು. ದೇಶಭಕ್ತ ಅಂತ ಈ ಪಿಕ್ಚರ್ ಆನಂದ್ ಅವರು ಮಾಡಿದರು. ಇದು ಜನಗಳ ಮಧ್ಯದಲ್ಲಿ ನಾನು ಕೂತ್ಕೊಂಡು ನಾನು ಈ ಪಿಕ್ಚರ್ ನೋಡ್ತಾ ಇದ್ದೇನೆ. ನನಗೆ ತುಂಬ ಸಂತೋಷವಾಗುತ್ತದೆ. ಈ ಪಿಕ್ಚರ್ ಸಕ್ಸಸ್ಗೆ ನಾನು ಕರ್ನಾಟಕ ಜನಗಳೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನೊಂದೆಡೆ ಸಂಗೊಳ್ಳಿ ರಾಯಣ್ಣ ಗಳಿಕೆಯಲ್ಲಿ ದಾಖಲೆ ಮೇಲೆ ದಾಖಲೆ ಬರ್ತಿದೆ. ಮೊದಲ ದಿನವೇ 3 ಕೋಟಿ ಗಳಿಸಿದ್ದ ರಾಯಣ್ಣ 3 ದಿನಗಳಲ್ಲಿ ಬರೋಬ್ಬರಿ 15 ಕೋಟಿ ಗಳಿಸಿದೆ. We have not missed a single show. All four shows are houseful. Till now we have not had a show this one. And we have been doing advance booking also. The tickets have been sold much before all the shows. Today also Sunday we have sold all the 4 shows. ವಿಶೇಷ ಅಂದ್ರೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ